ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಸಂಚನಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದರೆ ನಮ್ಮ ಅಕ್ಕ ಒಂದು ರೆಸಿಪಿ ಮಾಡ್ತಾಳೆ. ಅದ್ರ ನೇಮ್ ಕೂಡ ನನಗೆ ಗೊತ್ತಿಲ್ಲ ಇನ್ನೂ. ಅವಳು ಹೇಳ್ಕೊಡ್ತಾಳೆ, ನಾನು ಮಾಡ್ತೀನಿ. ನಾನು ಮಾಡಿದ್ದನ್ನ ಅವ್ರು ತಿಂತಾರೆ. ಸೊ ಅದಕ್ಕೆ ಏನೇನು ಬೇಕು ಎಲ್ಲ ನಾನು ಪ್ರಿಪೇರ್ ಮಾಡಿದ್ದೀನಿ. ಸ್ವಲ್ಪ ಅದನ್ನು ನಿಮ್ಗೆ ತೋರಿಸ್ತೀನಿ ಬನ್ನಿ. ನಾನು ಮಾಡಿದ್ನ ಫಸ್ಟ್ ಟೇಸ್ಟ್ ಮಾಡೋದು ಇವನು. ನಾನು ಯಾವುದೇ ಕಾರಣಕ್ಕೂ ತಿನ್ನಲ್ಲ. ನಾನು ಇನ್ನೂ ಬದುಕಬೇಕು. ಇವಳು ಮಾಡಿ ತಿನ್ನೋದೇ ಇವಳೇ ಬದುಕ. ನಾನು ನಿಜ ಚೆನ್ನಾಗಿ ಮಾಡ್ತೀನಿ. ನಮ್ಮ ಅಕ್ಕ ಹೇಳ್ಕೊಡ್ತಾಳೆ, ಅದನ್ನು ಟ್ರೈ ಮಾಡ್ತೀನಿ, ತೋರಿಸ್ತೀನಿ. ನಿಮಗೂ ಹೆಂಗಿರುತ್ತೆ ಅಂತ ಆ ರೆಸಿಪಿ ತೋರಿಸ್ತೀನಿ ಬನ್ನಿ. ನಾನು ಏನೇನು ಮಾಡ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಅಂದರೆ ಡ್ರೈ ಫ್ರೂಟ್ಸ್ ಏನೇನು ಬೇಕು ಅದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಮಿಲ್ಕಿ ಮಿಕ್ಸ್ ಮತ್ತು ಬ್ರೆಡ್ ಬೇಕು. ಬ್ರೆಡ್ನ ಎಲ್ಲ ಇಟ್ಕೊಂಡಿದ್ದೀನಿ. ಇನ್ನೂ ಏನೇನು ಬೇಕಂತ ನಮ್ಮ ಅಕ್ಕ ಇನ್ನೂ ಹೇಳಿಲ್ಲ. ಅದನ್ನ ಹೇಳಿ ಸ್ಟಾರ್ಟ್ ಮಾಡೋದು ತೋರಿಸ್ತೀನಿ ನಿಮಗೆ. ಇನ್ನೊಂದು ಏನು ಗೊತ್ತಾ, ನಮ್ಮ ಮನೆಗೆ ಸೆಪ್ಟೆಂಬರ್ ಒಳಗಡೆ ಇನ್ನೊಂದು ಪಾಪು ಬರುತ್ತೆ ನಮ್ಮ ಮನೆಗೆ. ಇವನ್ ಬರ್ಡೇ. ಇವತ್ತು ನಮ್ಗೇನು ಟ್ರೀಟು ಕೊಡ್ಸಿಲ್ಲ. ನಾನು ನಿನ್ಗೋಸ್ಕರ ನಿನ್ ಬರ್ಡೇ ಮಾಡ್ತಾ ಇರೋದು. ನೀನೇನು ಕೊಡ್ತಿದ್ಯಾ ಫಸ್ಟ್ ಅದು ನೀವು. ನಾನು ನಿಂಗೋಸ್ಕರ ಮಾಡ್ತೀನಿ ನಿನ್ ಬರ್ಡೇಗೆ. ನನಗೋಸ್ಕರ ಅಲ್ವಾ? ನಿಮಗೆ ನಮ್ಮ ಅಕ್ಕ ನೀನು ಫಸ್ಟ್ ನೀನು ಕೊಡಿಸ್ತಿದ್ಯಾ. ಇಂಥ ಪುಂಗಿ ಗಿರಾಕಿಗಳನ್ನ ಎಷ್ಟು ನೋಡ್ಬಿಟ್ಟಿದ್ದೀನಿ ನಾನು. ಗೈಸ್ ಕುದೀತಾ ಇದೆ. ಇದನ್ನು ಚೆನ್ನಾಗಿ ಕುಚ್ಕೋಬೇಕು. ಅಂದರೆ ಕೆಳಗಡೆ ಏನು ಹಂಡು ಇಟ್ಕೋಬಾರ್ದು ಅಂತ ಚೆನ್ನಾಗಿ ಸ್ಟಿರ್ ಮಾಡ್ಕೊತಾ ಇದ್ದೀನಿ. ಗೈಸ್ ಇವಾಗ ಚೆನ್ನಾಗಿ ಕುದ್ದಿದೆ. ಇವಾಗ ಇದಕ್ಕೆ ಏಲಕ್ಕಿ ಪುಡಿ ಆವಾಗಲೇ ಕುಟ್ಕೊಂಡಿದೆ. ಇದನ್ನು ಪೂರ್ತಿ ಹಾಕ್ತಿದ್ದೀನಿ. ಅಯ್ಯೋ ತೂಕಾಯ್ತು. ಅದಕ್ಕೆ ಕಮ್ ಅಂತ ಇದೆ ಚೆನ್ನಾಗಿ. ಇದನ್ನ ನಮ್ಮ ಅಕ್ಕ ಎತ್ತಕ್ಕೆ ಹೋಗ್ಬಿಟ್ಟು ಮುರಿದಾಕ್ಬಿಟ್ಟವಳೆ. ಇವಾಗ ಇದನ್ನ ಕುಡ್ತವಳೆ. ಮಿಸ್ಟೇಕ್ಸ್ ಹ್ಯಾಪನ್ಸ್. ಏನು ಮಾಡೋಕ್ಕಾಗಲ್ಲ. ಹಾಸ ಮಾಡ್ತಾವಳೆ ಅಷ್ಟೊತ್ತಿಂದ. A few moments later. ಇದು ಹೇಗೆ ಗೊತ್ತೈತೆ ಕೈಸಿ. ಇವಾಗ ಇದಕ್ಕೆ ನಮ್ಮ ಅಕ್ಕ ಮಿಲ್ಕಿ ಮಿಸ್ಟ್ ಹಾಕ್ತಾಳೆ ಇದ್ರೊಳಗಡೆ ಪೂರ್ತಿ. ಅದು ಎಷ್ಟು ಗ್ರಾಮ್ ಐತೆ ಅಂತ ನಂಗೆ ಗೊತ್ತಿಲ್ಲ. ಚೆನ್ನಾಗಿ ಹಾಕಾದ್ಮೇಲೆ ಹಿಂಗೆ ತೆಗ್ಸ್ಕೊಳ್ಳಿ. ಗರ 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 ಗರನೇ. ಬೈಸಿ ಇವಾಗ ನಮ್ಗೆ ಅದಕ್ಕೆ ಶುಗರ್ ಬೇಕು. ನಮ್ಮ ಅಕ್ಕ ಅದಕ್ಕೆ ಆ್ಯಡ್ ಮಾಡ್ತಿದ್ದಲ್ಲ ಎಷ್ಟು ಬೇಕು ಅಂತ. ಬಿಕಾಸ್ ನನಗೆ ಗೊತ್ತಾಗಲ್ಲ ಅಷ್ಟು. ಅದಕ್ಕೆ ನಿಮ್ಗೆ ಎಷ್ಟು ಬೇಕಾದಷ್ಟು ಹಾಕೊಳ್ಳಿ. ನಮಗೆ ಸ್ವಲ್ಪ ಶುಗರ್ ಸ್ವಲ್ಪ ಜಾಸ್ತಿ ಬೇಕು ಅದಕ್ಕೆ. ಬೈಸಿ ಇನ್ನೊಂದು ಏನು ಗೊತ್ತಾ, ಇದಕ್ಕೆ ನಾವು ಏನು ಮಾಡ್ತೀವಿ ಅದಕ್ಕೆ ಹೆಸರು ನಿಜ ಗೊತ್ತಿಲ್ಲ ನಮಗೆ. ನಿಮ್ಗೆ ಏನಾದ್ರು ಗೊತ್ತಿದ್ದರೆ ಕಮೆಂಟ್ ಮಾಡಿ. ನನಗಂತೂ ಗೊತ್ತಿಲ್ಲ, ಅವಳಿಗೂ ಗೊತ್ತಿಲ್ಲ, ಮಕ್ಕಳಿಗೂ ಗೊತ್ತಿಲ್ಲ. ಬಟ್ ಚೆನ್ನಾಗಿ ಮಾಡ್ತಾರೆ. ಅವಳದೇ ಇದು ರೆಸಿಪಿ. ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ಕೈಸಿ ಇವಾಗ ಇಲ್ಲಿರೋದೆಲ್ಲ ರೋಸ್ಟ್ ಮಾಡ್ಕೋಬೇಕು ಡ್ರೈ ಫ್ರೂಟ್ಸ್ನೆಲ್ಲ. ಇವಾಗ ಅದಕ್ಕೆ ತುಪ್ಪದಲ್ಲಿ ಹಾಕಿ ಚೆನ್ನಾಗೆ ನನ್ನ ತೋರಿಸು. ಅಲ್ಲೇನು ತಿಕ್ಕ ತೋರಿಸ್ತೀಯ. ಇಲ್ಲಿರೋ ಡ್ರೈ ಫ್ರೂಟ್ಸ್ನೆಲ್ಲ ರೋಸ್ಟ್ ಮಾಡ್ಕೋಬೇಕು. ಸೊ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಬನ್ನಿ. ಸೀದೆ ಅಂದರೆ ಎಲ್ಲನೂ ಒಟ್ಟಿಗೆ ಹಾಕಿ ರೋಸ್ಟ್ ಮಾಡ್ಕೋಬಾರ್ದು. ಸಪ್ರೇಟಾಗೆ ರೋಸ್ಟ್ ಮಾಡ್ಕೋಬೇಕು. ಆದರೆ ಅದು ಸೀದೋಗ್ಬಾರ್ದು. ತುಪ್ಪಕ್ಕಾದ್ಮೇಲೆ ಚೆನ್ನಾಗಿ ಇಲ್ಲಿ ಹಾಲು ಒಂದು ಕಡೆ ಕುದೀತೈತೆ, ಚೆನ್ನಾಗಿ ಕುದಿಬೇಕು. ಅಷ್ಟರಲ್ಲಿ ನಾವು ಡ್ರೈ ಫ್ರೂಟ್ಸ್ ಎಲ್ಲ ರೋಸ್ಟ್ ಮಾಡ್ಕೊಳ್ಳೋಣ. ಇದು ತುಪ್ಪ ಕಾಯ್ಲಿಲ್ಲ ಗೈಸ್. ನೀವು ಕಾದಾದ್ಮೇಲೆ ಹಾಕಿ ನಾನು ಅರ್ಜೆಂಟ್ ಹಾಕ್ಬಿಟ್ಟೆ. ತುಪ್ಪ ಅಲ್ಲ, ಇದು ರೋಸ್ಟ್ ಆಗಿದೆ. ನಾನು ಅದನ್ನೆಲ್ಲ ತೆಗಿತಾ ಇದ್ದೀನಿ. ಅದು ರೋಸ್ಟ್ ಆಗಿದೆಯಲ್ಲ ಅದೇನೋ. ಇವಾಗ ಗೋಡಂಬಿನ ಬಾದಾಮಿನ ರೋಸ್ಟ್ ಮಾಡ್ಕೊಳ್ಳೋಣ. ಅದಕ್ಕೆ ಏನಕ್ಕೆ ಹೇಳಿ ಎಲ್ಬೋಡು ಅನ್ನೋದು.
ಅದು ಬಾದಾಮಿನೇ ಸೀಸ್ಬಿಡಲ್ಲಿ ಎಲ್ಲ ಗೈಸ್ ಅದು ಸೀದೋಯ್ತು ಸ್ವಲ್ಪ ಇಲ್ಲಿ ಸೀದೋಗಿರೋದು ಇನ್ನೂ ಕ್ರಿಸ್ಪಿ ಆಗಿರುತ್ತೆ ನಿಗೆ ಗೊತ್ತಿಲ್ಲ ಕ್ರಿಸ್ಪಿ ಆಗಿರುತ್ತೆ ಗೈಸ್ ಇವಾಗ ಇಷ್ಟನ್ನು ರೋಸ್ಟ್ ಮಾಡ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಎಲ್ಲ ಇದು ಸ್ವಲ್ಪ ಸೀದೋಯ್ತು ಏನು ಮಾಡೋಕ್ಕಾಗಲ್ಲ ಬಟ್ ಚೆನ್ನಾಗಿರುತ್ತೆ ನೆಕ್ಸ್ಟ್ ಏನು ಮಾಡಬೇಕು ತಿನ್ನೋ ನಾವು ಚೆನ್ನಾಗೇ ಇರುತ್ತೆ ಸುಮ್ಮನೆ ನೆಕ್ಸ್ಟ್ ತವ ಇಟ್ಬಿಟ್ಟು ಫಸ್ಟು ಈ ಬ್ರೆಡ್ದು ಸೈಡ್ ಕಟ್ ಮಾಡ್ಕೊ ನಾನು ಕಟ್ ಮಾಡ್ತೀನಿ ಕಟ್ ಮಾಡ್ಕೊಂಡು ಬ್ರೆಡ್ ಆ ಕಡೆ ಈ ಕಡೆ ಸುಟ್ಕೋಬೇಕು ಇಲ್ಲ ಎರಡು ಕಡೆ ರೋಸ್ಟ್ ಮಾಡ್ಕೋಬೇಕು ಸೀಸ್ಬಾರ್ದು ಅದನ್ನ ಈ ಎರಡು ಕಡೆ ರೋಸ್ಟ್ ಮಾಡ್ಕೊಂಡು ಎತ್ತಿಟ್ಕೋಬೇಕು ಮಾಡ್ಕೊಂಡು ಎತ್ತಿಟ್ಕೋಬೇಕು ಈಗ ಇದನ್ನ ಕುಡಿದು ನೋಡು ಗೈಸ್ ಇವಾಗ ಇದಕ್ಕೆ ಬ್ರೆಡ್ ಬೇಕು ಆ ಕಡೆ ಈ ಕಡೆ ರೋಸ್ಟ್ ಮಾಡಬೇಕು ಸೊ ಇದನ್ನು ಕಟ್ ಮಾಡ್ತಿದ್ದಾರಂತ ಯಾರು ಕೆಲ್ಸಕ್ಕೆ ಬೇಕಿದ್ರೆ ನೋಡಿ ಅಡುಗೆ ಮನೆ ಕೆಲಸಕ್ಕೆ ಚೆನ್ನಾಗಿ ಕಟ್ ಮಾಡಿಕೊಡ್ತಾನೆ ಎಲ್ಲ ಕ್ಲೀನ್ ಎಲ್ಲ ಮಾಡಿಕೊಡ್ತಾನೆ ಇದು ನಮ್ಮ ಅಮ್ಮಂಗೆ ತೋರಿಸ್ತೀನಿ ಫ್ರೀಯಾಗಿ ಮಾಡಿಕೊಡ್ತಾನೆ ನೀವೇನು ಒಂದೊಂದ್ಸಲ ಏನು ಅನ್ಸುತ್ತೆ ಗೊತ್ತಾ ಈ ಅಡುಗೆ ಮಾಡೋದೆಲ್ಲ ಕಷ್ಟ ಅನ್ಸುತ್ತೆ ಬಟ್ ಆದರೂ ಮಾಡಬೇಕು ಬಟ್ ನಾನು ಚೆನ್ನಾಗಿ ಕುಕ್ ಮಾಡ್ತೀನಿ ನಂಗೆ ನೆಕ್ಸ್ಟು ಬೇರೆ ಬೇರೆ ರೆಸಿಪೀಸ್ ಎಲ್ಲ ನಿಮಗೆ ತೋರಿಸ್ತೀನಿ ಸುಮ್ಮನೆ ಬೆಂಗಳೂರಲ್ಲಿ ಮಾಡ್ತೀನಿ ಎಲ್ಲ ಗೈಸ್ ಇವಾಗ ತವ ಕಾದಿದೆ ಇವಾಗ ಬ್ರೆಡ್ ಸ್ಲೈಸಸ್ನೆಲ್ಲ ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ಎರಡೂ ಸೈಡು ರೋಸ್ಟ್ ಮಾಡ್ಕೊಳ್ತೀನಿ ಚೆನ್ನಾಗಿ ಆ ಕಡೆ ಈ ಕಡೆ ಎರಡೂ ಸೈಡ್ ರೋಸ್ಟ್ ಮಾಡ್ಕೋಬೇಕು ಅದೇ ಸೈಡಲ್ಲೆಲ್ಲ ಎಡ್ಜಸ್ನು ಕಟ್ ಮಾಡಬೇಕು ಆ ಕಡೆ ಈ ಕಡೆ 4 ಸೈಡ್ಸು ಕಟ್ ಮಾಡಬೇಕು ಈ ಥರ ಎರಡೂ ಸೈಡ್ ಚೆನ್ನಾಗಿ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಮುಂದೆ ಗೈಸ್ ಇವಾಗ ನಾನು ಫುಲ್ ಚೆನ್ನಾಗಿ ರೋಸ್ಟ್ ಮಾಡಿ ಅದನ್ನು ಇವಾಗ ಹಿಂಗೆ ಪೀಸ್ ಮಾಡಿ ಬೌಲಿಗೆ ಹಾಕ್ಕೊಂಡು ಈ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಆವಾಗಲೇ ಡ್ರೈ ಫ್ರೂಟ್ಸ್ನೆಲ್ಲ ರೋಸ್ಟ್ ಮಾಡ್ಕೊಂಡಿದ್ದೆ ಇವಾಗ ಅದನ್ನೆಲ್ಲ ಹಾಕ್ಬಿಟ್ಟು ಇದ್ರೊಳಗಡೆ ಹಾಲು ಹಾಕಿ ಆವಾಗಲೇ ಮಾಡ್ಕೊಂಡಿದ್ದು ಹಾಲು ಹಾಕೊಂಡು ತಿಂದರೆ ರೆಡಿ ಚಿಲ್ಲಿ ಹಾಲು ಮಾಡಿರೋ ಹಾಲಿಗೆ ಈ ಥರ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಸಿ ರೆಸಿಪಿ ಈಸ್ ರೆಡಿ ಸೀದೋಗೈತೆ ಸ್ವಲ್ಪ ತಿಳ್ಕೊಂಬುದೇವಿ ಇವೆಲ್ಲ ಸೀದೋಗಿ ನಿಂತದ ಇದು ನಾನು ಟೇಸ್ಟ್ ಇಲ್ಲ ಟೇಸ್ಟ್ ಮಾಡ ಇದೆ ಪ್ರಜು ಅದೆಲ್ಲ ಲೋ ಒಂದು ನಿಮಿಷ ಹಾಂ ಟೇಸ್ಟ್ ಮಾಡು ಕ್ಲೀನಾಗಿ ಲೋ ಅದು ಫುಲ್ ಟೇಸ್ಟ್ ಮಾಡಿ ಇಟ್ಕೊಳ್ಳೋ ಕೈಗೆ ಫುಲ್ ಅದನ್ನು ಹಾಕೊಳ್ಳೋ ಅದು ರಸನ ಹಾಕೊಳ್ಳೋ ಹಾಲು ಟೇಸ್ಟ್ ಮಾಡಿ ಹಾಂ ಹೆಂಗೆ ಟೇಸ್ಟ್ ಮಾಡೋದು ಬಾಯಿಗೆ ಇಟ್ಕೊಂಡು ಚೆನ್ನಾಯ್ತಾ ಜಂಪರ್ ಮೇ ಬಂಪರ್ ನಿಜ ಹೇಳು ಕರೆಕ್ಟಾಗಿ ಹೇಳು ಏನಾದರೂ ಕಡಿಮೆ ಆಯ್ತಾ ಏನು ಇಲ್ಲ ಚೆನ್ನಾಗಿದೆ ಇನ್ನೊಂದು ಹಾಕು ಮತ್ತೆ ಚೆನ್ನಾಯ್ತಾ ಪ್ಲೀಸ್ ನೀವು ಟೇಸ್ಟ್ ಮಾಡಿ ನೆಕ್ಸ್ಟ್ ಟೈಮ್ ಇದ್ರ ರೆಸಿಪಿ ಹೆಸರೆಲ್ಲ ಕೇಳಬೇಡಿ ಬಿಕಾಸ್ ನಮಗೆ ಗೊತ್ತಿಲ್ಲ ಚೆನ್ನಾಗಿದೆ ನೆಕ್ಸ್ಟ್ ನನ್ನ ತಮ್ಮಂದು ಬರ್ಡೇಗೆ ಕೇಕ್ ಕಟ್ ಮಾಡಿಸ್ಬೇಕು ಆವಾಗ ಸಿಗ್ತೀನಿ ಅಲ್ಲಿ ಹೋಗಿ ನೆಕ್ಸ್ಟ್ ಒಂದು ಬರ್ಡೇ ಕೇಕ್ ಕಟ್ ಮಾಡಿಸ್ಬೇಕಾದ್ರೆ ಸಿಗ್ತೀನಿ ಒಬ್ಳು ಹಿಂಗೆ ಅನ್ಬಿಡು ಇವಾಗ ಹೆಂಗೈತೆ ನಾನು ಮಾಡಿರೋದು ಹಿಂಗೆ ಸೂಪರ ಏನು ಕೆಳಗೆ ಹಿಂಗೆ ತೋರಿಸ್ತಾ ಇದೆಯಾ ಸ್ಟೈಟ್ ಸೂಪ್ ಆಯ್ತಾ ತಿನ್ಲವಳ ಆಲೆ ಒಂದು ಗೈಸ್ ಏನು ಗೊತ್ತಾ ಇವತ್ತು ನಾನು ನನ್ನ ತಮ್ಮ ಕೇಕ್ ತರಕ್ಕೆ ಹೋಗಿದ್ವಿ ಅವ್ನ ಬರ್ಡೇ ದಿವಸ ಅವನ್ನೇ ಕರ್ಕೊಂಡು ಹೋಗಿದ್ದೆ ಆದರೆ ಅಲ್ಲಿ ಕೇಳಿದ್ರು ಯಾರ ಹೆಸರು ಅವ್ರು ಕೇಳಬೇಕಿತ್ತು ಕೇಕ್ ಮೇಲೆ ಯಾರ ಹೆಸರು ಬರೀತೀವಿ ಅಂತ ಆದರೆ ಅವರು ಹೆಸ್ರೇನು ಅಂದರು ನಾನು ಅದಕ್ಕೆ ನನ್ನ ಹೆಸರು ಸಿಂಚನ ಅಂತಂದೆ ಅದನ್ನೇ ಕೇಕ್ ಮೇಲೆ ಬರೆದ್ಬಿಟ್ಟಾರೆ ಅವನದು ಬರ್ಡೇ ಆದರೆ ನನ್ನ ಹೆಸ್ರು ಐತಿ ಇಲ್ಲಿ ಸಿಂಚನ ಅಂತ ನಂಗಂತೂ ಒಳ್ಳೆ ಮಜಾ ಅವ್ನು ಬಂದು ಇವಾಗ ಕೇಕ್ ಕಟ್ ಮಾಡಿದ್ರೆ ಬಾ ಕಟ್ ಮಾಡಿ ಬಾ ನಂದು ಹೆಸ್ರು
ಸದ್ದದ ಎಲ್ಬೋಡ್ ಇವಳು ಕೇಳಲಿ ಏನಂದ್ರು ಗೊತ್ತಾ ಹೆಸರು ಏನಂತ ಕೇಕ್ ಕೇಳತ್ತಾನೆ ಸಿಂಚನ ಅಂತ ಹೆಸರು ಕೇಕ್ ಅಂತ ಕೇಳಿಲ್ಲ, ಕೇಕ್ ಮೇಲೆ ಯಾರ ಹೆಸರು ಬರಿಬೇಕು ಅಂತ ಹೇಳಿದ್ರೆ ನಾನು ಹೇಳ್ತಿದ್ದೆ. ಇಲ್ಲಿ ಏನಂತ ಹೊಟ್ಟೆ ಕಿಚ್ಚನ್ ಮೊಟ್ಟೆ ಕಡೆಗಳಲ್ಲೋ ಎಂತಾನೂ ಇಲ್ಲ, ಅವರು ಯಾರ ಹೆಸರು ಆರ್ಡರ್ ಕೊಳ್ಳಿದ್ರು ಅಂತ ಅಂದಿದ್ದಕ್ಕೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಪ್ರಜ್ವಲ್. 20 ವರ್ಷ ಆಗೋಯ್ತು. ಕ್ಲಾಪ್ ಸಕ್ರಿ ಎಲ್ಲ ಟನ್ 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 ಟನ್. ತಗೋ ಈಗ ಮಡಿಕೋ 20 ವರ್ಷ ಉರಿಲಿ ಇದು. ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಗೇನಾದರೂ ಆ ರೆಸಿಪಿ ಇಷ್ಟ ಆಗಿ ನಿಮ್ಗೇನಾದರೂ ಚೆನ್ನಾಗಿ ಅನಿಸಿದ್ರೆ ಪ್ಲೀಸ್ ಟ್ರೈ ಮಾಡಿ. ನಿಜವಾಗ್ಲೂ ಚೆನ್ನಾಗಿದೆ. ಅದಕ್ಕೆ ನಾನು ಹೆಸರಿಟ್ಟಿದ್ದೀನಿ ಮಿಲ್ಕಿ ಮಿಸ್ಟ್ ಅಂತ. ಒಂದ್ಸಲ ನೀವು ಟ್ರೈ ಮಾಡಿ, ನಿಜ ಚೆನ್ನಾಗಿದೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಏನಾದರೂ ಇದ್ದರೆ ಕಮೆಂಟ್ಸಲ್ಲಿ ಹೇಳಿ, ನನ್ನನ್ನು ಸರಿ ಮಾಡ್ಕೋತೀನಿ. ಸೊ ಸಿಗುವ ನೆಕ್ಸ್ಟ್ ವ್ಲಾಗ್ಲಿ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.